ಪುತ್ತೂರಿನ ಸಿಎಂ ಕಾರ್ಯಕ್ರಮದಲ್ಲಿ ನೂಕುನುಗ್ಗಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಸ್ವಸ್ಥಗೊಂಡಿದ್ದ 13 ಜನರು ಸೇಫ್ ಆಗಿದ್ದಾರೆ. ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ, ಪ್ರಾಣಾಪಾಯ ಆಗಿಲ್ಲ. ಬಹಳ ಆತಂಕ ಇತ್ತು, ಭಯ ಇತ್ತು. ಯಾಕೆಂದರೆ RCB ದುರಂತ ನಮ್ಮ ಕಣ್ಣು ಮುಂದೆ ಇದೆ, ಕಾಲು ತುಳಿತಾಗಿದ್ದು. ಯಾಕೆಂದರೆ ಅಷ್ಟು ನೂಕುನುಗ್ಗಲು ಉಂಟಾಗಿತ್ತು. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದೇ ಸಲ ಜನ ನುಗ್ಗಿಬಿಟ್ಟಿದ್ರು ಸಾರ್ವಜನಿಕರು. ಮುಖ್ಯಮಂತ್ರಿಗಳ ಜನಮನ ಕಾರ್ಯಕ್ರಮ ಅದು ಪುತ್ತೂರಿನಲ್ಲಿ ಆಯೋಜನೆಗೊಂಡಿತ್ತು. ಸ್ಥಳೀಯ ಶಾಸಕ ಅಶೋಕ್ ರೈ ಇದನ್ನು ಏರ್ಪಾಡು ಮಾಡಿದ್ರು. ಕೊಂಬೆಟ್ಟು ಮೈದಾನದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ ಇದು. ಮೈದಾನದ ಸಾಮರ್ಥ್ಯಕ್ಕಿಂತ ಅಧಿಕ ಜನ ಸೇರಿದ್ರಿಂದಾಗಿ ಅಲ್ಲಿ ಸ್ವಲ್ಪ ಗದ್ದಲ ಆಯಿತು, ನೂಕುನುಗ್ಗಲಾಯಿತು. ಸಿಎಂ ಆಗಮನಕ್ಕಾಗಿ ಜನ ಕಾದು ಸುಸ್ತಾಗ್ಬಿಟ್ರು. ನಿರ್ಜಲೀಕರಣಗೊಂಡಂತಹ ಒಂದು ಸ್ಥಿತಿಯಲ್ಲಿ ಜನರು ಇದ್ದರು. ಅಲ್ಲಿ ಉಸಿರಾಡೋಕ್ಕೆ ಕಷ್ಟ ಆಗ್ತಾ ಇತ್ತು. ಹಲವು ಜನರು ಅಸ್ವಸ್ಥರಾಗ್ಬಿಟ್ರು. ಅಂದರೆ ಕುಡಿಯೋಕೆ ನೀರಿರಲಿಲ್ಲ ರೀ, ವ್ಯವಸ್ಥೆ ಮಾಡಬೇಕಲ್ವ ಇವರು. ಸದ್ಯ ಚಿಕಿತ್ಸೆ ಪಡೆದವರಿಂದ ವಿಡಿಯೋ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಪೊಲೀಸರು. ಯಾಕಂದರೆ ತಾಲೂಕು ಆಸ್ಪತ್ರೆಯಲ್ಲಿ ನಿರಂತರವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇತ್ತು. ನೋಡಿ ಜನಸಾಗರ ಹೆಂಗಿತ್ತು ಅಂತೇಳಿ. ಮುಖ್ಯಮಂತ್ರಿಗಳ ಮುಂದೆ ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿಕ್ಕೆ ಅಲ್ಲಿ ಸಾರ್ವಜನಿಕರು ಬಂದಿದ್ದರು. ಅದು ಕೆಸರು ತುಂಬಿದಂಥ ಒಂದು ಮೈದಾನ. ಅದು ಮಳೆ ಆಗ್ತಾ ಇದೆ. ಅಲ್ಲಿ ಇವರು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿರಲಿಲ್ಲ ಸ್ಥಳೀಯ MLA. ಬೆಂಗಳೂರಿನಲ್ಲಿ ಕಾವೇರಿ ನಿವಾಸದ ಮುಂದೆ ಒಂದ್ಸಲಿ ಮಾಡಿದ್ರು, ವಿಧಾನಸೌಧ ಮಾಡಿದ್ರು. ಇದಕ್ಕಿಂತ 10 ಪಟ್ಟು ಜನ ಬಂದಿದ್ರಲ್ಲಿ. ಒಂದು ಕಾಲು ಕೂಡ ತುಳಿಯುವಂಥ ಕೆಲಸ ಆಗಿರಲಿಲ್ಲ ಅಲ್ಲಿ. ಅಷ್ಟು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಸರ್ಕಾರದ ವತಿಯಿಂದ. ಆದರೆ ತರಾತುರಿಯಲ್ಲಿ ಮಾಡ್ದಂಗೆ ಕಾಣಿಸ್ತಾ ಇತ್ತು. ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಜನ ಕಾದು ಕಾದು ಸುಸ್ತಾದಂಗೆ ಕಂಡು ಬಂತು. ನೀರಿನ ವ್ಯವಸ್ಥೆ ಇರಲಿಲ್ಲ ಅಲ್ಲಿ. ಆ್ಯಂಬ್ಯುಲೆನ್ಸ್ ಕೂಡ ಸ್ವಲ್ಪ ದೂರ ಇತ್ತು. ಖಾಸಗಿ ವಾಹನಗಳಲ್ಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ ಆಗ್ತಾ ಇತ್ತು. ವಯಸ್ಸಾದಂಥವರಿದ್ದರು, ಮಕ್ಕಳಿದ್ದರು. ಏನಾಗ್ಬಿಡುತ್ತೆ, ಆಮ್ಲಜನಕದ ಕೊರತೆ ಉಂಟಾಗ್ಬಿಡುತ್ತೆ, ಉಸಿರಾಡೋಕ್ಕೆ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಅಸ್ವಸ್ಥರಾಗಿ ಕೆಲವರು ಕುಸಿದು ಬಿದ್ದಿದ್ದರು. ಈಗ ಬಂದಿರುವಂಥ ಮಾಹಿತಿ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. 13 ಜನ. ಯಾಕಂದರೆ ಏನಾಗ್ಬಿಡುತ್ತೋ ಅನ್ನುವಂತಹ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಸಹಜವಾಗಿ ಸರ್ಕಾರಕ್ಕೂ ಕೂಡ ಇದೊಂದು ಮುಜುಗರ ಆಗ್ತಾ ಇತ್ತು. ಏನಾದರೂ ದೊಡ್ಡ ದುರಂತ ಆಗಿದ್ದಿದ್ರೆ. ಅದೃಷ್ಟವಶಾತ್ ಯಾರಿಗೇನೂ ಕೂಡ ಅಲ್ಲಿ ಅಪಾಯ ಆಗಿಲ್ಲ. ಇನ್ಮೇಲಾದರೂ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡುವಾಗ ಸರಿಯಾದಂಥ ಬಂದೋಬಸ್ತ್ ಆಗಿರ್ಬೋದು, ಬ್ಯಾರಿಕೇಡ್ಗಳು ಹಾಕಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಸ್ಥಳೀಯ ಶಾಸಕರು ಮಾಡಬೇಕು. ಮುಖ್ಯಮಂತ್ರಿಗಳಿಗೆ ಹೇಗೆ ಗೊತ್ತಿರುತ್ತೆ, ಅವ್ರು ಬರೋದು ಜಸ್ಟ್ ಅಹವಾಲನ್ನು ಸ್ವೀಕರಿಸೋದು, ಭಾಷಣವನ್ನು ಮಾಡೋದಿರುತ್ತೆ. ಅದರಲ್ಲಿ ಜೋರಾಗಿ ಮಳೆ ಬೇರೆ ಬರ್ತಾ ಇದ್ರು ಅಂತ ಕಾರಣವಾಗಿ ಎಲ್ಲೋ ಒಂದು ಕಡೆ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತು ಸ್ಥಳೀಯ MLA ಅವರ ಒಂದು ಬೇಜವಾಬ್ದಾರಿಯಿಂದಾಗಿ ಈ ರೀತಿಯಲ್ಲಿ ಗಲಾಟೆ ಉಂಟಾಯಿತು. ಅಂದರೆ ನೂಕುನುಗ್ಗಲು ಉಂಟಾಗಿತ್ತು. ಅದಾದ ಮೇಲೆ ಮುಖ್ಯಮಂತ್ರಿಗಳು ಕೂಡ ಅಶೋಕ್ ರೈ ಅವರಿಗೆ ಕಾಲ್ ಮಾಡಿ ಆ ಘಟನೆಯ ಬಗ್ಗೆ ಮಾಹಿತಿನ ಪಡೆದುಕೊಂಡ್ರು. ಮತ್ತು ಅಲ್ಲಿ ಏನೋ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ, ಅವರ ಆರೋಗ್ಯ ಹೇಗಿದೆ ಅದರ ಬಗ್ಗೆ ಕೂಡ ಮಾಹಿತಿನ ಪಡೆದುಕೊಂಡಿದ್ದಾರೆ. ಸೂಕ್ತವಾದಂಥ ಚಿಕಿತ್ಸೆ ಕೊಡಿಸಿ ಅಂಥೇಳಿ ಸೂಚನೆಯನ್ನು ಮುಖ್ಯಮಂತ್ರಿಗಳು ನಿನ್ನೆನೇ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಸರಿಯಾದ ಸಮಯಕ್ಕೆ ಬಂದರು. ಆದರೆ ಅಷ್ಟರಲ್ಲಾಗಲೇ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲೇ ಜನ ಸೇರಿದ್ರು ಅಂತ ಹೇಳ್ಬೋದು. ಕಿಕ್ಕಿರಿದು ತುಂಬಿದ್ರು. ಬಹುಶಃ ಅಲ್ಲಿ ಚೇರ್ನ ವ್ಯವಸ್ಥೆ ಆದರೂ ಮಾಡ್ಬೋದಾಗಿತ್ತು ಆ ಗ್ರೌಂಡ್ನಲ್ಲಿ. ಗ್ರೌಂಡ್ ಕೂಡ ಭಾಳ ಚಿಕ್ಕದು. ಅದರ ಸಾಮರ್ಥ್ಯ ಒಂದು 500 ಜನ ಈ ಥರ ಹಿಡಿಸ್ಬೋದಾಗಿತ್ತು. ಆದರೆ ನಿಗದಿತ ಸಮಯ ಒಂದು ಮತ್ತು ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನ ಬಂದಿದ್ದೇ ಈ ಒಂದು ಘಟನೆಗೆ ಕಾರಣ ಅಂತ ಹೇಳ್ಬೋದು. ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ. ಆದಿತ್ಯ, ನಿಜಕ್ಕೂ ನಮಗೆ ನಿನ್ನೆ ಆ ಘಟನೆ ನೋಡಿದಾಗ ಎಲ್ಲೊಂದು ಕಡೆ ಕಳವಳ ಶುರುವಾಗಿತ್ತು. ಬಟ್ ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಅದೃಷ್ಟವಶಾತ್ ಏನೂ ಅಪಾಯ ಆಗಿಲ್ಲ. ನಿನ್ನೆ ಯಾಕೆ ಹೀಗಾಯಿತು? ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜನ ಬಂದಿದ್ದ, ಅಥವಾ ಅಶೋಕ್ ರೈ ಅಲ್ಲಿ ಸರಿಯಾಗಿ ವ್ಯವಸ್ಥೆನ ಮಾಡಿರಲಿಲ್ಲ, ನಿರ್ವಹಣೆ ಸರಿಯಾಗಿರಲಿಲ್ವಾ ಅಂತ ಹೇಗೆ? ಪ್ರಭು, ಹೌದು, ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಬಹಳ ಮುಂಚೆನೆ ಎಚ್ಚರಿಕೆಯನ್ನ ನೀಡಿತ್ತು. ಏನು ಸಾಕಷ್ಟು ಜನ ಈ ಬಾರಿ ಭಾಗಿಯಾಗ್ತಾರೋ ಅನ್ನುವಂಥ ನಿರೀಕ್ಷೆ ಇತ್ತು. ಅದಕ್ಕೂ ಕಮ್ಮಿ ಮಟ್ಟದ ಒಂದು ಆಸನ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿತ್ತು. ಈ ಬಗ್ಗೆಯೂ ಕೂಡ ಪೊಲೀಸ್ ಇಲಾಖೆ ಎಚ್ಚರಿಕೆಯನ್ನ ನೀಡಿತ್ತು. ಏನ್ ನಿಮ್ಗೆ ಲೆಕ್ಕಾಚಾರ ಇದೆಯೋ ಅಷ್ಟರ ಮಟ್ಟಿಗೆ ನೀವು ವ್ಯವಸ್ಥೆಯನ್ನ ಮಾಡ್ಬೇಕು. ಅಂದ್ರೆ 10,000 ಜನ ಬರ್ತಾರೆ ಅನ್ನುವಂಥ ಮಾಹಿತಿ ಇತ್ತು ಆಯೋಜಕರಿಗೆ. ಅವ್ರು ಸುಮಾರು 5,000ದಷ್ಟು ಆಸನ ವ್ಯವಸ್ಥೆಯನ್ನ ಮಾಡಿದ್ರು. ಆ ಬಳಿಕ ಪೊಲೀಸ್ ಇಲಾಖೆಯಿಂದಲೇ ಸಾಕಷ್ಟು ಸೂಚನೆಗಳನ್ನ ನೀಡಿದ ಬಳಿಕ ಆಸನ ವ್ಯವಸ್ಥೆಯನ್ನ ಹೆಚ್ಚುವರಿಯಾಗಿ ಮಾಡಲಾಗಿತ್ತು. ಆದ್ರೆ ನಿನ್ನೆ ನಿರೀಕ್ಷೆಗೂ ಮೀರಿದಂತ ಜನ, ಯಾಕಂದ್ರೆ ಕಾರ್ಯಕ್ರಮದಲ್ಲಿ ಆಯೋಜಕರೇ ಹೇಳ್ತಾ ಇದ್ರು ಸುಮಾರು 1 ಲಕ್ಷ ಜನರಿಗೆ ನಾವು ಈ ಒಂದು ಕಾರ್ಯಕ್ರಮ
ಕಾರ್ಯಕ್ರಮವನ್ನ ಮಾಡಿದೀವಿ ಅನ್ನುವಂಥ ರೀತಿಯಲ್ಲಿ. ಆದ್ರೆ ಆ ಮೈದಾನದ ಸಾಮರ್ಥ್ಯವನ್ನ ಮೀರಿದಂತಹ ಜನಸಂಖ್ಯೆ ಅದು, ಆ ಮೈದಾನದ ಸಾಮರ್ಥ್ಯವನ್ನ ಮೀರಿದ ಕಾರಣಕ್ಕೋಸ್ಕರ ಅಲ್ಲಿ ಸಾಕಷ್ಟು ನೂಕುನುಗ್ಗಲು ಉಂಟಾಯಿತು. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಗಮನಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ರು. ಒಂದು ಅರ್ಥದಲ್ಲಿ ಜನ ಊಟ ನೀರನ್ನ ಬಿಟ್ಟು ಕೂಡ ಕಾಯ್ತಾ ಇದ್ರು. ಅವ್ರ ಬರುವಿಕೆ ಕೂಡ ಬಹಳ ಲೇಟ್ ಆಯ್ತು. ಮತ್ತು ಅವ್ರು ಬಂದು ಅವರ ಕಾರ್ಯಕ್ರಮ ಮತ್ತು ಅವರ ಭಾಷಣ ಆಗುವಂತ ಹೊತ್ತಿನಲ್ಲೂ ಕೂಡ ಅದು ಸಾಕಷ್ಟು ಸಮಯವನ್ನ ಪಡೆದುಕೊಂಡಿತ್ತು. ಒಂದ್ಸರಿ ಅಲ್ಲಿ ಒಳಗಡೆ ಬಂದಂತ ಜನ ಬೇರೆ ಕಡೆ ಹೋಗೋದಕ್ಕೂ ಕೂಡ ಒಂಥರ ಜಾಮ್ ಪ್ಯಾಕ್ ಆದಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಹಾಗಾಗಿ ನೀರು ಆಹಾರಕ್ಕೋಗಿ ಕೂಡ ಜನ ಪರದಾಡಿದಂತಹ ಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಸೊ ಈ ಸಾಕಷ್ಟು ಜನ ಒಂದೇ ಕಡೆ ಸೇರಿದ ಕಾರಣದಿಂದಾಗಿ ಅವರಿಗೆ ಈ ಆಮ್ಲಜನಕದ ಕೊರತೆ ಕೂಡ ಅಲ್ಲಿ ಕಾಡಿರುವಂತ ಸಾಧ್ಯತೆ ಇದೆ. ಹಾಗಾಗಿ ಅವರಲ್ಲೇ ಅಸ್ವಸ್ಥರಾಗಿದ್ದು ಇದೆ. ಸುಮಾರು 13 ಜನ ಈ ತರ ಅಸ್ವಸ್ಥರಾಗಿದ್ದಾರೆ. ಮತ್ತು ಅಲ್ಲಲ್ಲಿ ಸಾಕಷ್ಟು ಜನ ಅಂದ್ರೆ ಸ್ಥಳೀಯವಾಗಿ ಮಿಸ್ಸಿಂಗ್ ಆಗಿದ್ದು, ಮತ್ತೆ ಬೇರೆ ಬೇರೆ ಆಯೋಜಕರ ಒಂದು ಮುತುವರ್ಜಿಯ ಮೂಲಕ ಅವರು ಅವರ ಮನೆಯವರೆಗೆ ಸೇರಿದ್ದಾರೆ. ಆದ್ರೆ ಈ ಜನ ಅಸ್ವಸ್ಥರಾದಂತವರನ್ನ ಕೆಲವರಿಗೆ ಅಲ್ಲೇ ಚಿಕಿತ್ಸೆನ ನೀಡಲಾಗಿತ್ತು. ಮತ್ತು ಉಳಿದಂತವರಿಗೆ ಆಸ್ಪತ್ರೆಗೆ, ಪುತ್ತೂರು ಆಸ್ಪತ್ರೆ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ನೀಡಲಾಗಿತ್ತು. ಸೊ ಬಹುತೇಕ ಎಲ್ಲರೂ ಕೂಡ ಸೇಫ್ ಅನ್ನುವಂತ ಮಾಹಿತಿ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಬರ್ತಾ ಇದೆ. ಬೇಕಾದಂತ ಎಲ್ಲ ರೀತಿಯ ಚಿಕಿತ್ಸೆಯನ್ನ ನೀಡಲಾಗಿದೆ. ಆಸ್ಪತ್ರೆಯಲ್ಲೂ ಕೂಡ ಸುಮಾರು 13 ಜನ ಹೊರರೋಗಿಯಾಗಿ ಚಿಕಿತ್ಸೆಗೆ ಒಳಪಟ್ಟಿದ್ದಾರೆ. ಸೊ ಅವರನ್ನ ಚೇತರಿಸಿಕೊಂಡು ಮತ್ತು ವಿಡಿಯೋದ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಇಷ್ಟು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನ ಮಾಡುವಂತ ಸಂದರ್ಭದಲ್ಲಿ ಹೆಚ್ಚು ಒಂದು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ಕೋಬೇಕಿತ್ತು ಅನ್ನುವಂತ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಇಷ್ಟು ಜನ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಮತ್ತು ಅದು ಬಹಳ ಇಕ್ಕಟ್ಟಿನ ಪ್ರದೇಶ, ಅಂದ್ರೆ ಜನರ ಓಡಾಟಕ್ಕೋಸ್ಕರ ಸೀಮಿತಗೊಳಿಸಿದಂತ ರಸ್ತೆಗಳು ಏನಿದೆ ಅಲ್ಲಿ ಜನ ಕಾಲಿಡಕ್ಕೂ ಕೂಡ ಸಾಧ್ಯವಿರಲಿಲ್ಲ. ಅಷ್ಟು ಜನ ಪ್ಯಾಕ್ ಆಗಿದ್ರು. ಮತ್ತು ಸಂಜೆ ಹೊತ್ತಿಗೂ ಕೂಡ ಅಂದರೆ ಪುತ್ತೂರು ಭಾಗದಿಂದ ಬೇರೆ ಬೇರೆ ಗ್ರಾಮೀಣ ಭಾಗಕ್ಕೆ ಹೋಗುವಂತ ಬಸ್ಗಳು ಕೂಡ ಫುಲ್ ಆಗಿತ್ತು. ಆ ಬಸ್ಗಳ ಒಳಗಡೆ ಹೋಗೋದಕ್ಕೆ ಕೂಡ ಸಾಧ್ಯವಾಗದೆ ಜನ ಪರದಾಡಿದಂತ ಸ್ಥಿತಿ ನಿರ್ಮಾಣವಾಗಿತ್ತು. ಪುತ್ತೂರಿನ ಹೃದಯ ಭಾಗದಲ್ಲೇ ಬಹಳ ಸಂಚಾರ ಅಸ್ತವ್ಯಸ್ತವಾಗಿ ಜನ ಪರದಾಡಿದ್ರು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.